ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಹೆಮ್ಮೆಯ ನಿರ್ದೇಶಕರಾದಂತಹ ಓಂ ಪ್ರಕಾಶ್ ರಾವ್ ಅವರು ಯಾಕೆ ಈ ರೀತಿ ತಲೆಯನ್ನು ಕೆರ್ಕೊತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ಸ್ನೇಹಿತರೆ. ಅವ್ರ ಸ್ವಭಾವನೇ ಹಾಗೆ. ಅವರು ಸಿನಿಮಾ ಶೂಟಿಂಗ್ ಸಮಯದಲ್ಲಿ ಯಾವ್ಯಾವ ರೀತಿ ಇರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರುವಂಥ ಸಿನಿಮಾಗಳು ತುಂಬಾ ಸೂಪರ್ ಹಿಟ್ ಆದಂತಹ ಸಿನಿಮಾಗಳು ಕೆಲವೊಂದಷ್ಟು ಇದ್ದಾವೆ. ಅದರಲ್ಲಿ ಲಾಕಪ್ ಡೆತ್, ಸಿಂಹದ ಮರಿ ಮತ್ತು AK-47 ತುಂಬಾ ಹೆಸರು ಮಾಡಿದಂಥ ಸಾಹಸಮಯ ಚಿತ್ರಗಳು. ಇವರನ್ನು ಅವತ್ತಿನ ಕಾಲಕ್ಕೆ ಸಾಹಸ ನಿರ್ದೇಶಕ ಅಂತಲೇ ಕರಿತಾ ಇದ್ರು. ಯಾಕೆಂದರೆ ಇವರು ಮಾಡ್ತಿದ್ದಿದ್ದೆಲ್ಲ ಈ ಥರ ಆಕ್ಷನ್ ಸಿನಿಮಾಗಳೇ ಜಾಸ್ತಿ. ಸ್ನೇಹಿತರೆ, ಅವರು ಒಂದು ಮಾತು ಹೇಳ್ತಾರೆ, ಏನಂತಂದರೆ, ನಾನು 5-6 ಸಿನಿಮಾಗಳನ್ನ ನೋಡ್ತೀನಿ, ಇದರಲ್ಲಿ ಎಲ್ಲದರಲ್ಲೂ ಇರುವಂಥಷ್ಟು ಕೆಲವೊಂದಷ್ಟು ಸೀನ್ಗಳನ್ನ ತಗೊಂಬಂದ್ಬಿಟ್ಟು ಒಂದು ಒಳ್ಳೆ ಸೂಪರ್ ಹಿಟ್ ಸಿನಿಮಾ ಮಾಡಿಬಿಡ್ತೀನಿ, ನಾನು ಸೀನ್ಗಳನ್ನ ಕತ್ಕೊಂಬಂದ್ಬಿಟ್ಟು ಸಿನಿಮಾ ಮಾಡಿಬಿಡ್ತೀನಿ ನಾನು ಅಂತ ಅವ್ರು ಹೇಳ್ತಾ ಇರ್ತಾರೆ. ಆದರೆ ಅದು ಯಾವುದೇ ರೀತಿಯ ತಪ್ಪಲ್ಲ. ಯಾಕೆಂದರೆ ಅದೊಂದು ಸೀನ್ನ ನೋಡಿದಾಗ ಅವ್ರಿಗೇನೋ ಒಂದು ಇನ್ಸ್ಪಿರೇಷನ್ ಥರ ಅನಿಸುತ್ತೆ. ಆ ಎಲ್ಲ ಸೀನ್ಗಳ್ನು ನೋಡಿ ಒಂದು ಸಿನಿಮಾ ಆಗೋ ಥರ ಒಂದು ಕತೆ ಇವರಿಗೆ ಹುಟ್ಟುತ್ತೆ. ಹಾಗಾಗಿ ಅದೊಂದು ಸಿನಿಮಾನೇ ಮಾಡಿಬಿಡ್ತಾರೆ ಇವರು. ಆದರೆ ಆ ರೀತಿ ಸಿನಿಮಾಗಳನ್ನ ಮಾಡಿ ಇವರು ಸೋಲನ್ನೇ ಕಾಣ್ತಾ ಇದ್ದರೆ ಖಂಡಿತ ಈಗಿನ ಯಾವ ಸಿನಿಮೆ ನಿರ್ದೇಶಕ ಇವರು ಅಂತ ಅಂದಿರೋರು. ಆದರೆ ಅದು ತುಂಬಾ ಗೆಲುವನ್ನು ಅವ್ರಿಗೆ ತಂದು ಕೊಟ್ಟಿದೆ. ಸ್ನೇಹಿತರೆ, ಇವರು ಈಗ ಫೀನಿಕ್ಸ್ ಅನ್ನೋ ಒಂದು ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಆದರೆ ಸಿನಿಮಾ ಸೆಟ್ಟಲ್ಲಿ ಅವರು ಯಾವ ರೀತಿ ಪದಗಳನ್ನ ಬಳಸಿ ಮಾತಾಡ್ತಾರೆ ಅನ್ನೋದು ತುಂಬಾ ವೈರಲ್ ಆಗ್ತಾ ಇರೋವಂಥ ವಿಷಯ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ನಾವು ಮನೆಯಲ್ಲೇ ಆಗಲಿ ಮಾತಾಡಬೇಕಾದ್ರೆ ಕೆಲವೊಂದಷ್ಟು ಒಳ್ಳೆ ಪದಗಳನ್ನ ಬಳಸಿ ಮಾತಾಡಬೇಕು. ಇಲ್ಲ ಅಂದರೆ ನಮ್ಮ ಮುಂದಿನ ಪೀಳಿಗೆ, ನಮ್ಮ ಮಕ್ಕಳು ಮೊಮ್ಮಕ್ಕಳುಗಳು ಎಲ್ಲ ಅಂತ ಕೆಟ್ಟ ಪದನೇ ಕಲಿತವೆ. ಹಂಗಾಗಿ ಆ ಥರ ಪದಗಳನ್ನ ಮನೆಯಲ್ಲಿ ಮಾತಾಡಬಾರ್ದು ಅಂತ ಅನ್ಕೋತೀವಿ. ಹೊರಗಡೆನೂ ಕೂಡ ಕೆಟ್ಟ ಪದಗಳನ್ನ ಮಾತಾಡಬಾರ್ದು ಹೊರಗಡೆ ಹೋದಾಗ ಅಂತ ಹೇಳ್ತೀವಿ. ಶಾಲೆನಲ್ಲೂ ಕೂಡ ಕೆಟ್ಟ ಪದಗಳನ್ನ ಮಾತಾಡೋದಕ್ಕೆ ಅವಕಾಶ ಇರೋದಿಲ್ಲ. ಒಳ್ಳೆಯದನ್ನೇ ಹೇಳ್ಕೊಡ್ತಾರೆ, ಒಳ್ಳೆ ಪದಗಳನ್ನೇ ಬಳಕೆ ಮಾಡಬೇಕು, ಒಳ್ಳೆಯದನ್ನೇ ಮಾತಾಡಬೇಕಂತ ಹೇಳ್ತಾ ಇರ್ತಾರೆ. ಆದರೆ ಒಂದು ತುಂಬ ಜವಾಬ್ದಾರಿ ಇರುವಂಥ ವ್ಯಕ್ತಿಯಾಗಿ ಅಕ್ಕಪಕ್ಕ ಸುತ್ತಮುತ್ತ ಹೆಣ್ಮಕ್ಳೆಲ್ಲ ಇರುವಂಥ ಒಂದು ಜಾಗದಲ್ಲಿ ಇಷ್ಟು ಒಂದು ವರ್ಸ್ಟಾಗಿ ಇಂಥ ಒಂದು ಕೆಟ್ಟ ಪದವನ್ನು ಓಂ ಪ್ರಕಾಶ್ ರಾವ್ ಬಳಕೆ ಮಾಡ್ತಿದ್ದಾರೆ ಅಂದರೆ ಖಂಡಿತವಾಗಲೂ ನಮಗೆ ಒಂಥರ ನಾಚಿಕೆ ಆಗ್ತಾ ಇದೆ. ಸ್ನೇಹಿತರೆ, ಯಾವುದೇ ಒಬ್ಬ ಸುಸಂಸ್ಕೃತ ಪ್ರಜೆಯು ಕೂಡ ಇಂಥ ಒಂದು ಕೆಟ್ಟ ಪದಗಳನ್ನ ಅಂಥ ಒಂದು ಸಿನಿಮಾ ಶೂಟಿಂಗ್ ಜಾಗದಲ್ಲಿ ಬಳಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇವರು ಅಂಥ ಕೆಟ್ಟ ಪದನ ತುಂಬ ಸಲೀಸಾಗಿ ಬಳಸ್ತಾ ಇದ್ದಾರೆ. ಆದರೆ ಇವರು ಹೇಳ್ತಾರೆ, ನಾನು ಕೆಟ್ಟದಾಗಿ ಮಾತಾಡಿದ್ರೇ ಜನ ನನ್ನನ್ನು ಇಷ್ಟಪಡ್ತಾರೆ ಅಂತ ಹೇಳ್ತಾರೆ. ಸ್ನೇಹಿತರೆ, ನೀವು ಒಂದನ್ನೇ ಯೋಚನೆ ಮಾಡಿ, ಇವರು ಮೊದಲು ಸಿನಿಮಾವನ್ನು ನಿರ್ದೇಶನ ಮಾಡ್ತಾ ಇದ್ದಿದ್ದು ಸೂಪರ್ ಸ್ಟಾರ್ ಆದಂತಹ ಹೀರೋಗಳಿಗೆ. ಅಂದರೆ ಶಿವರಾಜ್ ಕುಮಾರ್ ಆಗಿರ್ಬೋದು, ದೇವರಾಜ್ ಆಗಿರ್ಬೋದು. ಯಾಕೆಂದರೆ ಲಾಕಪ್ ಡೆತ್ ಹಿಟ್ಟಾಗಿದ್ದು ದೇವರಾಜ್ ಅವರಿಂದ. ಸಿಂಹದ ಮರಿ ಮತ್ತು AK-47 ಶಿವರಾಜ್ ಕುಮಾರ್ ಅವರು ಮಾಡಿದರು. ಮತ್ತು ದರ್ಶನ್ ಅವರಿಗೆ ಕೂಡ 2-3 ಸಿನಿಮಾಗಳನ್ನ ನಿರ್ದೇಶನ ಮಾಡಿದರು. ಎಂಥ ಟಾಪಲ್ಲಿರುವಂತಹ ಸೂಪರ್ ಸ್ಟಾರ್ ಅನ್ನಿಸ್ಕೊಂಡಿರುವಂತಹ ಹೀರೋಗಳಿಗೇ ಸಿನಿಮಾವನ್ನು ನಿರ್ದೇಶನ ಮಾಡ್ತಾಯಿದ್ರು. ಅಂಥ ಸಮಯದಲ್ಲಿ ಇವರು ಈ ಥರ ಪದಗಳನ್ನು ಬಳಕೆ ಮಾಡ್ತಾ ಇರಲಿಲ್ಲ. ಆ ಸಮಯದಲ್ಲಿ ಏನಾದರೂ ಇವ್ರ ಬಾಯಿಂದ ಈ ಥರ ಮಾತುಗಳು ಬರ್ತಾ ಇದ್ದಿದ್ರೆ ಅವಾಗ ಇನ್ನೂ ಕೂಡ ಲೆಜೆಂಡ್ರಿ ಆ್ಯಕ್ಟರ್ಗಳಿದ್ದರು. ವಿಷ್ಣುವರ್ಧನ್, ರಾಜ್ಕುಮಾರ್, ಅಂಬರೀಷ್ ಎಲ್ಲ ಇದ್ದರು. ಈ ಅಂಬರೀಷ್ಗೂ ಕೂಡ ಒಂದು ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಆ ಶೂಟಿಂಗ್ ಸೆಟ್ಟಲ್ಲಿ ಏನಾದರೂ ಈ ಥರ ಪದಗಳನ್ನ ಬಳಸಿದ್ದೇ ಆಗಿದ್ದಿದ್ರೆ ಖಂಡಿತ ಇವರನ್ನು ಸಿನಿಮಾದಿಂದನೇ ಕಿತ್ತು ಬಿಸಾಕ್ತಾಯಿದ್ರು, ಅಥವಾ ಸಿನಿಮಾ ಫೀಲ್ಡ್ಗೆ ಬರದೇ ಇರೋ ಥರನೇ ಏನಾದರೂ ಮಾಡ್ತಿದ್ರು ಏನೋ, ಖಂಡಿತ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಇವರು ಹೊಸ ಕಲಾವಿದರನ್ನ ಹಾಕ್ಕೊಂಡು ಸಿನಿಮಾವನ್ನು ಮಾಡ್ತಿದ್ದಾರೆ. ಖಂಡಿತ ಅದು ಯಾವುದೇ ರೀತಿಯ ತಪ್ಪಲ್ಲ. ಆದರೆ ಅಂಥ ಒಬ್ಬ ಹಳೆಯ ನಿರ್ದೇಶಕನಿಗೆ ಹಳೆಯ ಹೀರೋಗಳು ಯಾರು ಇವಾಗ ಹೆಸರಾಗಿರೋ ಹೀರೋಗಳಿದ್ದಾರೆ ಅವ್ರಿಗೆ ಸಿನಿಮಾ ಮಾಡೋದಕ್ಕೆ ಅವಕಾಶ ಸಿಗ್ತಾ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇವರು ಹೊಸಬ್ರಿಗೆ ಸಿನಿಮಾ ಮಾಡ್ತಾ ಇದ್ದಾರೆ. ಕೇಳಿದ್ರೆ ಅವ್ರು ಯಾರು ನನ್ನ ಕರಿತಾ ಇಲ್ಲ ಅಂತ ಇವರೇ ಒಂದು ಇದರಲ್ಲಿ ಹೇಳಿದ್ದಾರೆ. ನನ್ನ ಬೈಯೋದನ್ನು ಜನ ಇಷ್ಟಪಡ್ತಾರೆ ಸರ್. ಕಲಾಸಿಪಾಳ್ಯ ರೀಮಿಕ್ಸ್ 7 ಪಿಕ್ಚರ್ ಕದ್ಬಿಟ್ಟು ಮಾಡಿದ್ವಿ, ಅಯ್ಯೋ ಒಂದು 10 ಪಿಕ್ಚರ್ ಕದ್ಬಿಟ್ಟು ಮಾಡಿದ್ವಿ. ಸ್ನೇಹಿತರೆ, ನಾನು ಬೈಯೋದನ್ನು ಜನ ಇಷ್ಟಪಡ್ತಾರೆ ಅಂತ ಅವ್ರು ಹೇಳ್ತಾರೆ. ಇಂಥ ಒಂದು ಕೆಟ್ಟ ಮಾತನ್ನು ಬೈಯೋದನ್ನು ಯಾರು ತಾನೇ ಇಷ್ಟಪಡ್ತಾರೆ, ನೀವೇ ಹೇಳಿ. ಏಕೆಂದರೆ ಇವರು ಕೆಲವು ಸಿನಿಮಾಗಳಲ್ಲಿ ಕೆಲವೊಂದು ಪದಗಳನ್ನ ಬಳಸಿದ್ದಾರೆ. ಅದೇನೆಂದರೆ, ಅಯ್ಯೋ ಹೈಕೊಂಡ್ ತಿನ್ನೋನೆ, ಅಯ್ಯೋ ಕಿತ್ತೋದು ನನ್ನ ಮಗನೇ, ಈ ಥರ ಪದಗಳನ್ನೆಲ್ಲ ಬಳಸಿದ್ದಾರೆ. ಅದು ಕಾಮನ್ ಆಗಿ ಎಲ್ರಿಗೂ ಮಾತಾಡ್ತಾರೆ. ಅದರಲ್ಲಿ ಒಂದು ಏನೋ ನಗು ಬರೋ ಥರನೇ ಅನಿಸುತ್ತೆ ಹೊರತು ಯಾವುದೋ ಇದು ಕೆಟ್ಟ ಪದ ಅನ್ನೋ ಥರ ಏನೂ ಅನಿಸಲ್ಲ. ಹೈಕೊಂಡ್ ತಿನ್ನೋನೆ ಬಾರೋ,
ಕಿತ್ತೋದನೆ ಬಾರೋ ಅಂತ ಹಿಂಗೇನೇನೋ ಬಳಸ್ತಾರೆ ಅವ್ರ ಸಿನಿಮಾಗಳಲ್ಲಿ. ಅದು ಅವ್ರಿಗೊಂಥರ ಟ್ರೆಂಡ್ ಥರ ಆಗಿರುತ್ತೆ. ಖಂಡಿತ ನಾವು ಕೂಡ ಅದನ್ನು ಎಂಜಾಯ್ ಮಾಡ್ತೀವಿ. ಆದರೆ ಈಗ ಅವರು ಶೂಟಿಂಗ್ ಸೆಟ್ಟಲ್ಲಿ ಏನು ಬಳಸಿದಾರೋ ಇನ್ನು ಸ್ವಲ್ಪ ದಿನ ಹೋದರೆ ಅದೇ ಪದನ ಸಿನಿಮಾದಲ್ಲೂ ಕೂಡ ಬಳಸೋ ಸಾಧ್ಯತೆ ತುಂಬ ಇದೆ. ಏಕೆಂದರೆ ಅವರು ಆ ಪದನ ಬಳಸ್ಬಿಟ್ಟು ಆ ಥರ ಮೂಡ್ ಬರಬೇಕಲ್ಲಿ ಅಂತ ಹೇಳ್ತಾರೆ. ಇವ್ರಿಗೆ ಸಿನಿಮಾ ಶೂಟಿಂಗಲ್ಲಿ ಒಂದು ಡೈಲಾಗ್ ಹೇಳೋದಕ್ಕೆ ಮೂಡ್ ಬರಬೇಕಂದ್ರೆ ಅಮ್ಮ ಅನ್ನೋ ಪದನ ಬಳಸಿ ಮತ್ತು ಅದ್ರ ಮುಂದಕ್ಕೆ ಇನ್ನೊಂದು ಯಾವುದೇ ಕೆಟ್ಟ ಪದ ಏನೋ ಬಳಸಿದಾರಲ್ಲ ಆ ಪದನ ಬಳಸಿದ್ರೆ ಮಾತ್ರನೇ, ಆ ರೀತಿ ಮಾತಾಡಿದ್ರೆ ಮಾತ್ರನೇ ಸಿನಿಮಾ ಮಾಡೋದಕ್ಕೆ, ಡೈಲಾಗ್ ಹೇಳೋದಕ್ಕೆ ಮೂಡ್ ಬರುತ್ತೆ ಅನ್ನೋದೇ ಆಗಿದ್ದಿದ್ರೆ ಎಲ್ಲ ನಿರ್ದೇಶಕರು ಕೂಡ ಅದನ್ನೇ ಮಾಡಿರೋರು. ಆದರೆ ನಮಗೆ ತಿಳಿದ ಮಟ್ಟಿಗೆ ನಿರ್ದೇಶಕರಿಗೆ ಕೋಪ ಬರುತ್ತೆ ಸಹಜ, ಬೈತಾರೆ ಸಹಜ. ಹಳೆಯ ಕೆಲವೊಂದಷ್ಟು ನಿರ್ದೇಶಕರು ವಧೆ ಕೂಡ ಕೊಡ್ತಾ ಇದ್ರಂತೆ. ಯಾಕೆಂದರೆ ಅದೊಂಥರ ಗುರು ಇದ್ದಂಗೆ, ನಿರ್ದೇಶಕರೇ ಗುರು ಇದ್ದಂಗೆ ಅವ್ರ ತಲೆಯಲ್ಲಿ ಒಂದು ಚಿತ್ರನ ಇಮ್ಯಾಜಿನ್ ಮಾಡ್ಕೊಂಡಿರ್ತಾರೆ, ಹಾಗೆ ಬರಬೇಕಾಗಿರುತ್ತೆ. ಇವರು ನಟನೆ ಮಾಡೋರು ಏನಿರ್ತಾರೆ ಅವರೆಲ್ಲ ವಿದ್ಯಾರ್ಥಿಗಳಿದ್ದಂಗೆ, ಅವ್ರು ಅಂದ್ಕೊಂಡಿರ್ತಿಲ್ಲ ಅದು ಬರ್ತಾ ಇಲ್ಲ ಅಂದಾಗ ಕೆಲವೊಮ್ಮೆ ಬೈತಾರೆ, ಕೆಲವೊಮ್ಮೆ ಹೊಡೆದಿರಲೂಬಹುದು. ಇವಾಗ ಯಾರೂ ಆ ರೀತಿ ಮಾಡೋದಿಲ್ಲ. ಹಳೆ ಅವಾಗಿನ ಶಿಷ್ಯ ವೃತ್ತಿ ಅಂತ ಏನು ಹೇಳ್ತಿರೋ ಆ ಥರದಲ್ಲೇ ಈ ಸಿನಿಮಾವನ್ನು ಮಾಡ್ತಾಯಿದ್ರು. ಆವಾಗ ಆ ರೀತಿ ಕೂಡ ನಡೀತಾ ಇತ್ತು. ಆದರೆ ಯಾರು ಕೂಡ ಇಂಥ ಒಂದು ಕೆಟ್ಟು ಹೊಲಸು ಪದಗಳನ್ನು ಬಳಸ್ತಾ ಇರಲಿಲ್ಲ. ಇದು ನಮ್ಮ ನಾಗರಿಕ ಸಮಾಜಕ್ಕೆ ತುಂಬಾ ಒಂದು ಕಪ್ಪು ಚುಕ್ಕೆ, ಕನ್ನಡ ಚಿತ್ರರಂಗಕ್ಕೆ ಕಪ್ಪು ಚುಕ್ಕೆ ಆಗೋ ಸಾಧ್ಯತೆಗಳಿರ್ತವೆ. ಏಕೆಂದರೆ ಆ ಥರ ಹೆಸರು ಮಾಡಿರುವಂತಹ ನಿರ್ದೇಶಕ ಇವತ್ತು ಈ ಮಟ್ಟಕ್ಕಿಳಿದು ಇಷ್ಟು ಕೆಟ್ಟದಾಗಿ ಮಾತಾಡ್ತಾ ಇದ್ದರೆ ಸುತ್ತಮುತ್ತ ಇರೋ ಜನ ಏನು ಅನ್ಕೋತಾರೆ, ಇದು ಜನಗಳಿಗೆ ಗೊತ್ತಾಗಲ್ಲ. ಸಿನಿಮಾದಲ್ಲಿ ಪದಗಳು ಬಳಕೆ ಆಗಿರಲ್ಲ. ಸಿನಿಮಾವನ್ನು ಅವ್ರು ಯಾವಾಗ ಶೂಟ್ ಮಾಡ್ತಿರುತ್ತೋ ಆ ಟೈಮಲ್ಲಿ ಬಳಕೆ ಆಗಿರುತ್ತೆ ನೋಡಿ. ಇದನ್ನು ಯಾರೋ ಒಬ್ಬರು ಎಲ್ಲೋ ಒಂದು ಕಡೆ ಹೋಗ್ತಿರ್ತಾರೆ, ನಿಂತ್ಕೊಂಡಿರ್ತಾರೆ, ಶೂಟ್ ಮಾಡ್ತಾರೆ, ತೆಗಿತಾರೆ, ಎಲ್ಲೋ ಒಂದು ಕಡೆ ಬಿಡ್ತಾರೆ. ಆವಾಗಲೇ ಇವರ ಬಂಡವಾಳಗಳೆಲ್ಲ ಗೊತ್ತಾಗೋದು. ಈ ವ್ಯಕ್ತಿ ಈ ಥರನ ಹಿಂಗೆಲ್ಲ ಮಾತಾಡ್ತಾರೆ, ನಾವೇನೋ ಅಂದ್ಕೊಂಡಿದ್ವಿ ಹಾಗೆ ಹೀಗೆ ಅಂತೆಲ್ಲ ಅನ್ಕೋತಾರೆ. ದಯವಿಟ್ಟು ಇವರ ಸ್ವಭಾವನ, ಇವರ ನಾಲಿಗೆಯನ್ನು ಸರಿ ಮಾಡ್ಕೋಬೇಕು, ನಾಲಿಗೆನ ಚೆನ್ನಾಗಿ ತಿಕ್ಕೋಬೇಕು. ಹಾಗೆಯೇ ಇವ್ರ ಸ್ವಭಾವನ ಬದಲಾಯಿಸ್ಕೊಂಡು ಮಾತಾಡೋ ರೀತಿಯನ್ನು ಸರಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಏಕೆಂದರೆ ಇವರ ಸಿನಿಮಾಗಳು, ಕೆಲವೊಂದು ಸಿನಿಮಾಗಳು ಆಕ್ಷನ್ ಸಿನಿಮಾಗಳು ತುಂಬಾ ಚೆನ್ನಾಗಿದ್ದಾವೆ. ಲಾಕಪ್ ಡೆತ್ತು, ಸಿಂಹದ ಮರಿ, AK-47, ಯೋಧ, ಪ್ರಿನ್ಸು, ಇನ್ನೂ ಸುಮಾರು ಇದ್ದಾವೆ. ಅವನ್ನೆಲ್ಲ ನಾವು ಕೂಡ ತುಂಬ ನೋಡಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ಇವತ್ತಿಗೂ ಕೂಡ ಅವು ಸೂಪರ್ ಹಿಟ್ ಸಿನಿಮಾಗಳ ಸಾಲಿನಲ್ಲೇ ನಿಂತಿದ್ದಾವೆ. ಹಾಗಾಗಿ ಆ ಹೆಸರು ಹಾಗೆ ಮುಂದುವರಿಬೇಕು. ಮತ್ತು ಇವ್ರಿಗೆ ಏನು ಜನಗಳು ಇವ್ರ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾರೆ, ಖಂಡಿತ ಅದೆಲ್ಲ ನಿಲ್ಲಬೇಕಂದ್ರೆ ಇವರು ಸರಿ ಮಾಡ್ಕೋಬೇಕು ಅನ್ನೋವಂಥದ್ದು ನನ್ನ ಒಂದು ಅಭಿಪ್ರಾಯ. ಸ್ನೇಹಿತರೆ, ಇದೇನೇ ಇದ್ರೂ ಕೂಡ ಯಾರೇ ಆಗಲಿ ಪಬ್ಲಿಕ್ಕಲ್ಲಿ ಕೆಟ್ಟ ಪದಗಳನ್ನ ಬಳಸೋದನ್ನು ನಿಲ್ಲಿಸಬೇಕು. ಅಕ್ಕಪಕ್ಕದಲ್ಲಿ ಯಾರಾದರೂ ಕೆಟ್ಟದಾಗಿ ಏನಾರು ಮಾತಾಡ್ಕೋತಿದ್ರೆ ನಾವೇ ಹೋಗ್ತಿರ್ತೀವಿ, ಅಕ್ಕಪಕ್ಕದಲ್ಲಿ ಹೆಣ್ಮಕ್ಳಿದ್ದಾರೆ, ಏನು ಆ ಥರ ಕೆಟ್ಟದಾಗಿ ಮಾತಾಡ್ತಿದ್ಯಾ ಅಂತ ನಾವು ಅನ್ಕೋತಿರ್ತೀವಿ. ಆದರೆ ಇವರು ಸಮಾಜ ಪ್ರಜ್ಞೆ ಇರೋವಂಥ ವ್ಯಕ್ತಿಯಾಗಿ ಇವರೇ ಈ ರೀತಿ ಮಾತಾಡಿದ್ರೆ ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಸ್ನೇಹಿತರೆ, ನನ್ನ ಈ ವಿಡಿಯೋದಲ್ಲಿನ ಈ ಮಾಹಿತಿ ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನನಗೆ ಅನಿಸಿದ್ದನ್ನು ನಾವು ಹೇಳಿದ್ದೀನಿ. ನಿಮ್ಗೆ ಅನಿಸಿದ್ದನ್ನು ನೀವು ಕಮೆಂಟ್ ಮುಖಾಂತರ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೆ ಈ ವಿಡಿಯೋನ ನೋಡಿ.